ರಾಜಕೀಯದಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆ ನಡೆದಿದೆ. ರಾಜ್ಯ ವಿಧಾನ ಪರಿಷತ್ತಿನ ಸಭಾಪತಿ ಬಸವರಾಜ ಹೊರಟ್ಟಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಸಭಾಪತಿ ಸ್ಥಾನದಲ್ಲಿ ಮುಂದುವರಿಯುವುದಕ್ಕೆ ಅವರು ನಡೆಸಿದ ಕೊನೆಯ ಹಂತದ ಕಸರತ್ತು ಫಲ ಕೊಡದ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ಅವರ ಸೂಚನೆಯಂತೆ ಅಧಿಕೃತವಾಗಿ ಕೆಳಗಿಳಿದಿದ್ದಾರೆ. ಹೊರಟ್ಟಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಅವರ ರಾಜೀನಾಮೆ ಪತ್ರವನ್ನು ಕಾರ್ಯದರ್ಶಿಗೆ ಸಲ್ಲಿಸಲಾಗುತ್ತೆ. ತೆರವಾಗಿರೋ ಸಭಾಪತಿ ಸ್ಥಾನಕ್ಕೆ ಹೊಸಬರ ಆಯ್ಕೆ ಪ್ರಕ್ರಿಯೆ ಶೀಘ್ರದಲ್ಲೇ ನಡೆಯುತ್ತೆ. ಆಗಸ್ಟ್ 14ಕ್ಕೆ ಉಪಸಭಾಪತಿ ಚುನಾವಣೆ ಕೂಡ ನಡೆಯಲಿದ್ದು, ನಂತರ ಸಭಾಪತಿಗಳ ಆಯ್ಕೆಯೂ ನಡೆಯುತ್ತೆ ಅಂತ ಹೇಳಿದ್ದಾರೆ. ಇನ್ನು ರಾಜೀನಾಮೆ ಕೊಟ್ಟ ಮೇಲೆ ಮಾಧ್ಯಮಗಳ ಜೊತೆ ಮಾತನಾಡಿದ ಬಸವರಾಜ ಹೊರಟ್ಟಿ ಅವರು, ನಾನು ನನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೀನಿ. ಇಷ್ಟು ದಿನ ಸಹಕರಿಸಿದ ಎಲ್ರಿಗೂ ಧನ್ಯವಾದಗಳು. ಕಾಂಗ್ರೆಸ್ ನಾಯಕರು ರಾಜೀನಾಮೆ ಕೊಡೋದಕ್ಕೆ ಹೇಳಿದ್ರು, ಅದಕ್ಕೆ ನಾನು ಕೊಟ್ಟಿದ್ದೀನಿ. ಇದರಲ್ಲಿ ಯಾವುದೇ ಒತ್ತಡ ಇಲ್ಲ. ಆಗಸ್ಟ್ 14ಕ್ಕೆ ರಾಜೀನಾಮೆ ಕೊಡಬೇಕು ಅಂದ್ಕೊಂಡಿದ್ದೆ, ಆದರೆ ಅವರ ಸೂಚನೆಯಂತೆ ಹಿಂದೆ ಕೊಟ್ಟಿದ್ದೀನಿ. ಇನ್ ಕೇಸ್ ನನ್ನ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆಯಾಗುವ ಪರಿಸ್ಥಿತಿ ಬಂದಿದ್ರೆ ನಾನೇ ಮೊದಲೇ ರಾಜೀನಾಮೆ ಕೊಟ್ಟು ಹೊರಬರ್ತಿದ್ದೆ ಅಂತ ಹೇಳಿದ್ದಾರೆ. ನಾನು ಮುಖ್ಯಮಂತ್ರಿಗಳಿಗೆ ಯಾಕೆ ಭೇಟಿಯಾಗಿ ಹೋಗಿದ್ರು ಅಂತ ಹೇಳಿದ್ರು. ಮುಖ್ಯಮಂತ್ರಿಗಳಿಗೆ ನಾನು ಮಾತು ಕೊಟ್ಟಿದ್ದೆ 14ನೇ ತಾರೀಕು ರಾಜೀನಾಮೆ ಕೊಡ್ತೀನಿ. ಅದಕ್ಕೆ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಿ ಬರಬೇಕು. ಇಲ್ಲಿವರೆಗೆ ನನಗೆ ಎಲ್ಲ ರೀತಿಯಿಂದ ಸಹಕಾರ ಮಾಡಿರಿ. ಅದಕ್ಕೆ ಮನೆಗೆ ಹೋಗಿ ನನಗೆ ಇಲ್ಲಿವರೆಗೆ ಸಹಕಾರ ಮಾಡಿರಿ, ನನ್ನ ಬಗ್ಗೆ ಅಪಾರವಾದ ಕಾಳಜಿ ಇಟ್ಟಿದ್ರಿ. ಅದಕ್ಕೆ ನಿಮಗೆ ಧನ್ಯವಾದಗಳನ್ನು ಹೇಳಕ್ಕೆ ಹೇಳೋರಿಗೆ ಧನ್ಯವಾದ ಹೇಳಿ ಬಂದೆ. ಮತ್ತು ನಾ ಏನು 14ನೇ ತಾರೀಕು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಮಾತು ಕೊಟ್ಟಿನಿ. ಆ ಮಾತಿಗೆ ಇವತ್ತು ಬದ್ಧರಾಗಿನಿ ಅನ್ನೋದನ್ನ ಅವ್ರಿಗೆ ಮತ್ತೊಂದು ಸಲ ಹೇಳಿ ಬಂದೀನಿ. 13ನೇ ತಾರೀಕನ್ನ ಸದನ ನಡೆಸಿ ಅಭಿಚಾರ ಮುಗಿಸಿ 14ನೇ ತಾರೀಕು ಉಪಾಧ್ಯಕ್ಷ ಹಾರಿಸಿ ಅವತ್ತು ರಾಜೀನಾಮೆ ಕೊಟ್ಟು ನಾನು ನನ್ನ ಸ್ಥಾನವನ್ನು ಖಾಲಿ ಮಾಡಿದ್ದೇನೆ. ಮುಖ್ಯಮಂತ್ರಿಗಳು ಹೇಳಿದರು, ನಿಮ್ಮ ಮೇಲೆ ನಮಗೆ ಅಪಾರವಾದಂಥ ಪ್ರೀತಿ ಗೌರವ ಇದೆ. ಒಳ್ಳೆ ಸ್ಟೇಟ್ಮೆಂಟ್ ಮಾತು ಕೊಟ್ಟು ನಡೀತೀರಿ. ನಿಮಗೆ ನಾನು ಹೃದಯ ತುಂಬಿದ ಅಭಿನಂದನೆ ಸಲ್ಲಿಸ್ತೀನಿ ಅಂತ ಅವರು ಹೇಳಿದರು. ಅವ್ರು ಥ್ಯಾಂಕ್ಸ್ ಅಂತ ಹೇಳಿ ಬಂದೆ. ಇಷ್ಟ ಸರ್, ನಾವು ಮುಖ್ಯಮಂತ್ರಿಗಳು ಪರಿಸ್ಥಿತಿಯನ್ನು ಹೇಳಿದ್ರಿ ಅಂತ ಕೇಳ್ತೀವಿ. ನಾವೆಲ್ಲ ಒಟ್ಟಿಗೆ ಕೆಲಸಬೇಕು. ಶಾಸಕಾಂಗದ ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡ ಮಾಡಬೇಕು. ಅವ್ರದ್ದು ಒಂದು ಆಸೆ ಇದೆ. ಏನಪ್ಪ ಆಸೆ ಇದೆ ಅಂತಂದ್ರೆ, ನಾವು ಗೌರವದಿಂದ ನನ್ನ ಜವಾಬ್ದಾರಿಯನ್ನ ಅಧ್ಯಕ್ಷನ ಡೆಪ್ಟಿ ಚೇರ್ಮನ್ ಆಯ್ಕೆ ಮಾಡಿಬಿಟ್ಟು ನಮ್ಮ ಸದಸ್ಯರಿಗೆಲ್ಲ ಒಂದು ಕೃತಜ್ಞತೆ ಸಲ್ಲಿಸಬೇಕು ಅನ್ನೋದು ಅವರ ಒಂದು ಭಾವನೆ ಇದೆ. ಆ ಭಾವನೆಗೆ ನಾವು ಒಪ್ಕೊಂಡಿದ್ದೀವಿ. ಎರಡು ತರ ಆಪ್ಷನ್ಸ್ ಇದೆ. ಅದಕ್ಕೆ ಅವರು ಏನ್ ಹೇಳ್ತಾರ ಆಗುತ್ತೆ ಅವರು ರಾಜೀನಾಮೆ ಕೊಡಕ್ಕೆ ಅವರು ತಯಾರಿದ್ದಾರೆ. ನಾವು ಅದಕ್ಕೆ ಏನ್ ತೊಂದರೆ ಇಲ್ಲ. ಡಿಕ್ಲೇರ್ ಮಾಡೇ ಬಿಟ್ಟಿಲ್ಲ. ಅವರು ಡಿಕ್ಲೇರ್ ಮಾಡಿದ್ದಾರೆ. ಅರ್ಥ ಆಯ್ತಾ? ಈಗ ಸಪೋಸ್ ಅವ್ರು ರಾಜೀನಾಮೆ ಇವತ್ತು ಕೊಟ್ರು ಅವ್ರನ್ನೇ ನಾನು ಪ್ರೋಟಮ್ ಸ್ಪೀಕರ್ ಚೇರ್ಮನ್ ಆಗಿ ಅವ್ರನ್ನೇ ಅಪಾಯಿಂಟ್ಮೆಂಟ್ ಮಾಡಬೇಕು. ಅವತ್ತು ಅವರೇ ಕೂತಿರ್ತಾರೆ. ಇವತ್ತು ಸಪೋಸ್ ಇಫ್ ಯು ವೇಕೇಸ್ ನಾವು ಆನ್ ದ ಬೇಸಿಕ್ ಪ್ರಿನ್ಸಿಪಲ್ ಅವ್ರನ್ನೇ ನಾನು ಅಪಾಯಿಂಟ್ಮೆಂಟ್ ಮಾಡಬೇಕಾಗ್ತದೆ. ಬಿಕಾಸ್ ಈಸ್ ದಿ ಸೀನಿಯರ್ ಮೋಸ್ಟ್ ಮೆಂಬರ್. ಅವ್ರನ್ನೇ ಮಾಡಬೇಕಾಗ್ತದೆ. ಅವ್ರಿಗೇನು ಬೇಕೋ ಅವ್ರ ಕೆಲಸ ಜವಾಬ್ದಾರಿಯನ್ನು ಅವ್ರು ಮಾಡಬೇಕಾಗ್ತದೆ. ಸರ್, ಈಗ ಅವಿಶ್ವಾಸ ನಿರ್ಣಯ ಮಂಡಿಸಬೇಕು ಅಂತ ತಯಾರಿ ನಡೀತಿದೆ. ಆ ಥರದ್ದೇನಿಲ್ಲ. ವೆನ್ ವಿ ಹ್ಯಾವ್ ಕಮ್ ಟು ಅಂಡರ್ಸ್ಟ್ಯಾಂಡಿಂಗ್ ಏನಿದೆ, ಅವಿಶ್ವಾಸ ನಿರ್ಣಯ ಮಾಡಿಸ್ತೇವಲ್ಲಿ ಅವ್ರಿಗೆ ಆಸ್ ರೆಡಿ ಟು ರಿಸೈನ್. ವಾಟ್ ಈಸ್ ದಿ ಕ್ವಶನ್? ಇವನ್ ಇಫ್ ಹಿ ರಿಸೈನ್ಸ್ ಆಲ್ಸೋ ನೌ ವಿದಿನ್ 10 minutes ಹ್ಯಾವ್ ಟು ಅಪಾಯಿಂಟ್ ಹಿಮ್ ಆಸ್ ಎ ಪ್ರೋಟಮ್ ಸ್ಪೀಕರ್. ಆಲ್ ದಿ ಸೇಮ್. ಸೊ ಅದಕ್ಕೆ ಯಾಕೆ ಆಯಿತು. ಕೆಲವರು ಪೇಪರಲ್ಲಿ ಟಿವಿಲಿ ಏನೇನೋ ಬಂತು ಅಂದ್ಬಿಟ್ಟು ಅವರು ಸ್ವಲ್ಪ ನಮ್ಮವರು ಸ್ವಲ್ಪ ಯೋಚನೆ ಮಾಡ್ತಿದ್ದಾರೆ. ಅವರೇ ಹೇಳಿದ ಮೇಲೆ ಇನ್ನೇನಿದೆ. ನಾನು ಮೊನ್ನೆ ಹೇಳಿದ್ದೀನಿ. ಇಲ್ಲ, ನಾನು 14ನೇ ರಾಜೀನಾಮೆ ಕೊಡ್ತೀನಿ. ಅದಕ್ಕೆ ನಾನೇನು ಕೊಟ್ಟಿನಿ ಅದನ್ನು ನಾನು ಮಾತಿಗೆ ಬದ್ಧ. Only difference is only that whether he should work there as a pro tem speaker or a regular chairman. ಎರಡೇ ವ್ಯತ್ಯಾಸ ಇದೆ, ಬೇರೆ ಏನಿಲ್ಲ. He has accepted to resign. ಅವಿಶ್ವಾಸ ನಿರ್ಣಯದ ಮಾತು ಇಲ್ಲಿ ಬರೋದೇ ಇಲ್ಲ ಸರ್. ಅವ್ರು ರಾಜೀನಾಮೆ ಕೊಡ್ತೀನಿ ಅಂತ ನಿಮ್ಮ ಮುಂದೆ ದೇಶದ ಮುಂದೆ ಹೇಳಿದ್ಮೇಲೆ ಅವ್ರಿಗೆ ಇಷ್ಟು 40 ವರ್ಷದ ರಾಜಕಾರಣನ ತ್ಯಾಗ ಮಾಡೋಕ್ಕಾಗ್ತದೆ ಯಾರು? ಇಟ್ ಈಸ್ ಬೇಸಿಕ್ ಪ್ರಿನ್ಸಿಪಲ್. ಇಸ್ ವೆರಿ ಪ್ರಿನ್ಸಿಪಲ್ಡ್ ಮ್ಯಾನ್. ಆ ಚೇರ್ಗೆ ಎಷ್ಟು ಗೌರವ ಕೊಡಬೇಕೋ ಇವ್ರಿಗೆ ಕೊಟ್ಟಷ್ಟು ಗೌರವ ಯಾರು ಕೊಟ್ಟಿಲ್ಲ. ಇವ್ರು ನಡ್ಕೊಂಡಂಗೆ ಸರ್ಕಾರಕ್ಕೆ ಯಾವ ಸಂದರ್ಭದಲ್ಲೂ ಸರ್ಕಾರಕ್ಕೆ ಗೌರವನ ಕಾಪಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ವಿ ಆರ್ ವೆರಿ ಗ್ರೇಟ್ಫುಲ್ ಟು ಯು. ಬಿಜೆಪಿ ಆರೋಪ ಏನಂತಂದ್ರೆ ಇವ್ರಿಗೂ ಕೂಡ ಸಭಾಪತಿಗಳ ಬದಲಾವಣೆ ಆಗಿರ್ಲಿಲ್ಲ, ಈ ರೀತಿ ಅಂತ ಅವಿಶ್ವಾಸ. ಅವರ ಆರೋಪ ನಾನು ಲಿಸ್ಟ್ ಹೇಳಲ್ಲ ನಿಮಗೆ. ಅವರು ರಾಜ್ಯಗಳಲ್ಲಿ ಏನೇನು ಮಾಡಿದ್ದಾರೆ ಅಂತ ಲಿಸ್ಟ್ ಬೇಕಾದ್ರೆ ನಾನು ಲಿಸ್ಟ್ ಹೇಳ್ತೀನಿ. ಅದೆಲ್ಲ ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ದೆಮ್. ಬಿಡಿ, ಅವ್ರೇನಾಗಲಿ. ಈಗ ನಮ್ಮದು ಅವ್ರದ್ದು ಈ ಮನೆ ವಿಚಾರ. ಹೊರಟಿನ ಚೇರ್ಮನ್ ಮಾಡಿದಾಗ ಶೆಟ್ರ್ ಇದ್ದಾಗ ಏನು ನಡೀತಾ ಹೋಯ್ತು ಇನ್ಸಿಡೆಂಟು. ನಿಮ್ಮ ಹತ್ರ ಕ್ಲಿಪ್ಪಿಂಗ್ಸ್ ಇರಬೇಕಲ್ಲ, ಹಾಕಿ ಅದನ್ನು.
ಸಚಿವ ಸ್ಥಾನ ಬೇಕೇ ಬೇಕಂತ ಪಟ್ಟಿದ್ದಾರೆ ಯಾರು ತಪ್ಪೇನಿಲ್ಲ, ಕೇಳ್ತಾರೆ, ಎಲ್ಲರೂ ಕೇಳ್ತಾರೆ. ಸಣ್ಣ ಬದಲಾವಣೆ ಆಗುತ್ತೆ ಕ್ಯಾಬಿನೆಟ್ ಅಲ್ಲಿ ಅಂತ ಹೇಳ್ತಾರೆ. ಕೆಲವೊಬ್ಬರಿಗೆ ಸರ್ ಈಗ MC ಸುಧಾಕರ್ನ ಕರ್ಸ್ಕೊಂಡ್ರೆ ಅವ್ರನ್ನೂ ಕೂಡ ಮನವೊಲಿಸುವ ನಿಟ್ಟಿನಲ್ಲಿ ಕೂಡ ಅವ್ರನ್ನೂ ಕೂಡ ಮಾತಾಡಿ ಕಳಿಸ್ತಾರೆ. ಯಾರಿಗೂ ಏನು ಬೇಜಾರಿಲ್ಲ ರೀ. ನಾನು ಕೆಲವು ಸೀನಿಯರ್ಸ್ ಇರ್ತಾರೆ, ಏನೇನು ಜವಾಬ್ದಾರಿ ಕೊಡಬೇಕಾಗ್ತದೆ, ಸೆಟ್ಲ್ ಇಟ್, ನೋ ಪ್ರಾಬ್ಲಮ್. ಓಕೆ, ಥ್ಯಾಂಕ್ ಯು. ಸರ್ ಮಹಿಳಾ ಯಾವಾಗ ಆಗುತ್ತೆ ಸರ್? ಮಹಿಳಾ ಪ್ರಮಾಣ ವಚನ ನಿಮಗೆ ತಿಳಿಸ್ಬಿಟ್ಟು ನಿಮ್ಗೆ ಖರ್ಚು ಮಾಡ್ತೀವಿ. ಸರ್ ಸಣ್ಣ ಸರ್ಜರಿ ಅಂತ ಅನ್ನೋ ಕೆಲವೊಬ್ಬರದ್ದೆಲ್ಲ ಏನಾದರೂ ಇದೆಯಾ ಸರ್? ಪಾಸಿಬಿಲಿಟೀಸ್ ಇದೆಯಾ ಸರ್? ಕೆಲವ್ರಿಗೆ ಅವಕಾಶ ಕೊಡೋಕ್ಕೆ ಕೆಲವು ಮೀಡಿಯಾ ಸರ್ಜರಿ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡಿ ಸರ್. ನಡೀರಿ, ಆಯ್ತು, ಸರಿ ಮಾಡಬೇಕು ನಾವು. ಥ್ಯಾಂಕ್ ಯು ಸರ್. ಅಲ್ಲಿ ನಡೀರಿ. ಸ್ವಲ್ಪ ಡಿಲೇ ಆಗ್ತಿದೆ ಅಂತಿದಾರಲ್ಲ ಸರ್ ಖಾತೆಗಳು ಯಡಿಯೂರಪ್ಪ ಎಷ್ಟು ಜನ ನಡೆಸಿದ್ರು? ಯಡಿಯೂರಪ್ಪ ಎಷ್ಟು ಜನ ನಡೆಸಿದ್ರು ಅಂದೆ. ಡೆಲ್ಲಿಲಿ ಎಷ್ಟು ದಿನ ಗೌರ್ಮೆಂಟ್ ನಡೀತು? ಎಲ್ಲರೂ ಅಜೆಂಡಾ ಒಂದೇ ಅಲ್ವಾ ಸರ್? ನೆಕ್ಸ್ಟ್ 2028ಕ್ಕೆ ಪಕ್ಷನ ಅಧಿಕಾರಕ್ಕೆ ತರಬೇಕು ಅನ್ನೋದೇ ಸರ್. ಎಲ್ಲರೂ ಒಪ್ಕೊಂಡಿದ್ದಾರೆ, ನೀವು ಒಪ್ಕೊಂಡಿದ್ದೀರಾ? ಅಲ್ಲ, ಅಧಿವೇಶನಕ್ಕೆ ತಯಾರಿ ನಡೆಸ್ಕೋಬೇಕಲ್ಲ ಸರ್ ಸಚಿವರು ಅಂತ ಇಲಾಖಾವರು. ಏನು ತೊಂದರೆ ಇಲ್ಲ ನಡಿಯಪ್ಪ, ಎಲ್ಲರೂ ಎಕ್ಸ್ಪೀರಿಯನ್ಸ್. 6 ದಿನ ಅಷ್ಟೇ ಸರ್ ಇರೋದು. 15ನೇ ತಾರೀಕುವರೆಗೂ ನಡೀತದೆ. 16, 17ಕ್ಕೆ ಅಸೆಂಬ್ಲಿ ಶುರು ಆಗುತ್ತೆ ಅಲ್ವಾ ಸರ್? ಆಬಿಚುವರಿ ಇದೆ 13 ಆಬಿಚುವರಿ, 14ಕ್ಕೆ ಎಲ್ಲರನ್ನೂ ಪರಿಚಯ ಮಾಡಿಬಿಡ್ಬೇಕು. ಮಧ್ಯಾಹ್ನ 15ಕ್ಕೆ ಆಲ್ರೆಡಿ ಇಂಡಿಪೆಂಡೆನ್ಸ್ ಡೇ, 16ಕ್ಕೆ ತಿರ್ಗಾ 12 ಗಂಟೆಗೆ ನೀವು ಕರೆದ್ರೆ ನಾಗೇಂದ್ರ ರಾಜೀನಾಮೆ ಕೊಡಬೇಕು ಬಿಜೆಪಿ ಆಗ್ರಹ, ಹೋರಾಟ ಮಾಡ್ತಾರೆ ಸದನದಲ್ಲಿ. ಒಳ್ಳೇದು ಹೋರಾಟ ಮಾಡ್ತಾರೆ ಒಳ್ಳೇದು. ನಡೀರಿ, ಮಾತಾಡೋಣ. ಸರ್ ಲಾಸ್ಟ್ ಕ್ಯಾಬಿನೆಟ್ ಯಾವ್ದು ಚೇಂಜಸ್ ಇಲ್ಲ ಸರ್? ಕೆಲವರು ಸ್ಥಾನ ಬಂದಾಗ ಕೆಲವರು ತೆಗೆದು ಕೆಲವರು ಸೇರಿಸ್ಪಡೆ ಮಾಡುವಂತ ಬದಲಾವಣೆ. ನಡೀರಿ, ಆಯ್ತು, ಮಾತಾಡೋಣ. ಸರ್ ಬಿಡದಿದ್ದು 9ನೇ ತಾರೀಕಿಂದ ಪಾದಯಾತ್ರೆ ಮಾಡ್ತಿದ್ದಾರೆ ಸರ್. ಬಿಡದಿ ಟೌನ್ಶಿಪ್ ಪಾದಯಾತ್ರೆ ಅವ್ರ ಪೊಲಿಟಿಕಲ್ ಅಜೆಂಡಾ ಅವ್ರು ಮಾಡ್ತಾರೆ. ನಾನು ಕಮಿಟಿನ ಅಪಾಯಿಂಟ್ಮೆಂಟ್ ಮಾಡಿದ್ದೀನಿ. ಅದನ್ನು ಸತ್ಯ ಅದಕ್ಕೊಂದು ಕಮಿಟಿ ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಮಾಡಿದ್ದೀನಿ. ಅದಕ್ಕೆ ಯಾರೋ ಒಂದೆರಡು ಹೆಸರುಗಳನ್ನ ಡಿಸ್ಕಷನ್ ಇದೆ. ಕೆಲವು ಸೀನಿಯರ್ ನಮ್ಮ ರಂಗನಾಥ್, SV ರಂಗನಾಥ್, ಚೀಫ್ ಸೆಕ್ರೆಟರಿ ಅವರೆಲ್ಲ ಸೇರಿ ಒಂದು ಕಮಿಟಿ ರಚನೆ ಆಗಿದೆ. ಅವರು ಅದನ್ನು ನನಗೊಂದು ತಿಂಗಳಲ್ಲಿ ರಿಪೋರ್ಟ್ ಕೊಡ್ತಾರೆ. ಆಮೇಲೆ ಮಿಕ್ಕಿದ ವಿಚಾರನ ಅದಕ್ಕೆ ಯಾವುದೋ ಸ್ವಲ್ಪ ಜುಡಿಷಿಯಲ್ ಇದನ್ನು ಯೋಚನೆ ಮಾಡ್ತಾ ಇದ್ವಿ. ಆಮೇಲೆ ಅವರು ಮಾಡೋರನ್ನ ಪಾಪ ತಪ್ಪು ಅಂತ ಹೇಳೋಕ್ಕಾಗ್ತದೆ, ಅವ್ರು ಮಾಡಲಿ. ನಾನು ವೆರಿ ಫರ್ಮಾಗಿ ಹೇಳ್ತಾ ಇದ್ದೀನಿ, ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಿ, ಯಾರಿಗೂ ಬಲವಂತ ಏನು ಮಾಡಲ್ಲ. ಅವ್ರ ಆಸ್ತಿಗಳನ್ನ ಅವ್ರು ಇಟ್ಕೊಳ್ಳಿ. ಕಾನೂನು ಏನಿದೆ, ಅವ್ರ ಮೊದಲಿಂದನೂ ಏನು ಈ ರಾಜ್ಯದಲ್ಲಿ ನಡ್ಕೊಂಡು ಬಂದಿದೆ ಆ ಸಂಪ್ರದಾಯದಂತೆ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ. ಸರಿ, ಏಕತಾ ನನ್ನ ಖಾತೆ ನನ್ನ ಹಕ್ಕು ಏನು ವರ್ಕೌಟ್ ಆಗ್ತಿಲ್ಲ ಅಂತ ಹೇಳ್ತಾರೆ. ಹೌದಾ ಸರ್? ಅದು SIR ವಿಚಾರದಲ್ಲಿ ಭಾಳ ಬಿಸಿ ಇದ್ದಾರೆ. ಹಾಂ ಸರ್. SIR ವಿಚಾರದಲ್ಲಿ ಇನ್ನೊಂದು 15 ದಿನ ಏನೂ ಆಗಲ್ಲ. 15 ದಿನ ಆದಮೇಲೆ ಇನ್ಸೆಂಟಿವ್ ನಾವು ತೊಗೋತೀವಿ. 1,11,00,000 ಜನ ಏನೋ ತೆಗಿತಾರೆ ಈ ಸಲ SIR ನಲ್ಲಿ ರಾಜ್ಯದಲ್ಲಿ ಅಂತ ಚರ್ಚೆ ಸರ್. SIR ಮುಗಿಲಿ, ಆಮೇಲೆ ಮಾತಾಡ್ತೀವಿ. ಕಾಂಗ್ರೆಸ್ ಏನ್ ನಡೆಯುತ್ತೆ ಅಂತ ಸರ್ಕಾರ ಈಗ ಬೇಡ, ಸಪ್ರೇಟ್ ಮಾತಾಡ್ತೀನಿ. ಅದನ್ನು ಸಿದ್ದರಾಮಯ್ಯ ಬೇಜಾರಾಗಿದೆ. ನಿಮ್ಗೆ ಬೇಜಾರಾಗಿರ್ಬೇಕಷ್ಟೇ. ಬಂದಿದ್ರು, ಬಂದು ನೀವೇನ್ ಮಾತಾಡಿದ್ರಿ ಆ ಪ್ರಕಾರ ನಾನು ಕೊಡ್ತೀನಿ ಅಂತ ಹೇಳಿದ್ರು. ಆಮೇಲೆ ನಮ್ಮ ಚೇರ್ಮನ್ ಇದ್ದಾರೆ. ನಾನು 13ನೇ ತಾರೀಕು ಆಯ್ತು, ಕೆಲವು ಕನ್ಫ್ಯೂಷನ್ ಇರ್ತದೆ. 13 ಅಪಿಚರಿ ಮಾಡಿ 14ನೇ ತಾರೀಕು FD ಚೇರ್ಮನ್ ಎಲೆಕ್ಟ್ ಮಾಡಿ ಆಮೇಲೆ ಅಲ್ಲೆಲ್ಲ ಮೀಡಿಯಾಗೆ ರಾತ್ರಿ ಮಾತಾಡಿದ್ದು ನನ್ನ ವಿಚಾರ ಅದೇನಾಯ್ತು ಅಂದರೆ ನಿನ್ನೆ ರಾತ್ರಿ ಸುರ್ಜೇವಾಲ ಅವ್ರ ಫೋನ್ ಬಂತು. ಆಸ್ ಎ ಪೊಲಿಟಿಕಲ್ ಪಾರ್ಟಿ ಫಾರ್ಮಾಲಿಟೀಸ್ ಏನು ಕಂಪ್ಲೀಟ್ ಮಾಡಬೇಕು ಅದನ್ನು ಮಾಡಿ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.